ಈ ಚೈತ್ರ ಕುಂದಾಪುರ ಏನ್ ಆಗೈತೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಈ ಅಮ್ಮ ಇವಳಿಗೆ ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟವಳು. ಅಲ್ಲ, ನಿನ್ ಕ್ಯಾಪ್ಟನ್ ಕಣಕ, ಬಿಗ್ ಬಾಸ್ ಅಲ್ಲ. ಲಾಸ್ಟ್ ಸೀಸನ್ ನಿನ್ ರೋದನ ಇರಿಟೇಷನ್ ತಡ್ಕೊಳಕಾಗಿಲ್ಲ. ಪಾಪ ಯಾರನ್ನೂ ಮನೇಲಿ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ, ಯಾರಿಗೋ ಅವ್ರ ಒಪಿನಿಯನ್ ಹೇಳಕ್ಕೆ ಬಿಡ್ತಾರೆ. ಫಸ್ಟ್ ಹೊರಗಡೆ ಹೋಗ್ಬಿಡು. ಅಂಡ್ ಪಾಪ ರಘು ಮತ್ತೆ ಧನುಷ್ ಅವ್ರು ಸಿಕ್ಕಾಬಿಡ ಎಫರ್ಟ್ಸ್ ಹಾಕಿ ರಾತ್ರಿ ಎಲ್ಲ ಸೈಕಲ್ ತುಳಿದು ಎಲ್ಲ ಇಡೀ ಮನೆ ಮಲಕ್ಕೆ ಅಂದ್ರೆ ಈ ಅಮ್ಮ 2:15 ಒಯ್ದ್ಬಿಟ್ಟು ಟಾರ್ಚರ್ ಕೊಡ್ತಾಳೆ. ಫೋಟೋ ಇಲ್ವಾ, ಅದ್ ಏನಾಗುತ್ತೆ ಏನ್ ಬರುತ್ತೆ ಆಮೇಲೆ ನೋಡೋಣ ಅದನ್ನ ಬಿಟ್ಬಿಟ್ಟು ಮನೆಯವ್ರ ನೆಮ್ಮದಿ ಆಗಾರ ಮಲಗಕ್ ಬಿಡು. ಅಂಡ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರೆ ನಿನ್ಗೂ ಗೊತ್ತಿದ್ದಾರೆ, ಒಂದ್ ಸೀಸನ್ ಎಕ್ಸ್ಪೀರಿಯನ್ಸ್ ಇದೆ ಅಂತೀಯ. ಒಳ್ಳೆ ತಿಕ್ಲಂಗ್ ಆಡ್ತಾ ಇದೆಯಾ, ಅಲ್ಲಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಂಗೆ ಅರ್ಥ ಆಗ್ಬೇಕು. ಇದೊಂದ್ ಸೀಕ್ರೆಟ್ ಟಾಸ್ಕ್ ಇಲ್ಲ ಬಿಗ್ ಬಾಸ್ ಎತ್ತಿಟ್ಟಿರ್ತಾರೆ, ಗೊತ್ತಾಗುತ್ತೆ ಅಂತ ಬಿಟ್ಟಾಕ್ಬೇಕು ಅಲ್ಲಿಗೆ. ಅಂಡ್ ಇನ್ನು ಗಿಲ್ಲಿ ವಿಷಯಕ್ಕೆ ಬರೋಣ. ಕಾವ್ಯನ ಅಳಿಸ್ಬೇಕು ಅಂದ್ರೆ ನಮ್ಮ ಯಾವಾಗ್ಲೂ ನಗಸ್ಕೊಂಡೇ ಬದುಕ್ತಿದಂತ ಒಂದು ಜೀವ ಅದು ಗಿಲ್ಲಿ. ಅಂಡ್ ಹೌದು, ಅವ್ರ ಇಷ್ಟ ಆದಂತ ಒಂದು ವ್ಯಕ್ತಿನ ಅಳಿಸ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಾಗ ಎಷ್ಟು ಸಿನ್ಸಿಯರ್ ಆಗಿ ಅದನ್ನ ಮಾಡಿ, ಅಂಡ್ ಗೊತ್ತು ಅದರಿಂದ ನಾನು ಕೆಟ್ಟವನ ಕಾಣಿಸ್ತೀನಿ, ಲವ್ ಗೊತ್ತು, ಬಟ್ ಅದನ್ನೆಲ್ಲಾನು ಮೀರಿ ಆ ತರದ ವರ್ಡ್ಸ್ ಗಳನ್ನ ಕಾವ್ಯ ಯೂಸ್ ಮಾಡಿದ್ರಲ್ಲ, ಅದೆಲ್ಲ ಒಂದ್ ಕಡೆ ಅವ್ರು ಯಾರು ಕೇಳಿಸ್ಕೊಂಡಿದಾರಲ್ಲ ಕಾವ್ಯ ಅವ್ರಿಗಿಂತ ಜಾಸ್ತಿ ಹರ್ಟ್ ಆಗಿದ್ದು ಗಿಲ್ಲಿಗೆ. ಆಕ್ಚುಲಿ ಕಾವ್ಯಂಗ್ ಗೊತ್ತು ಕಾವ್ಯ ಎಷ್ಟು ಅವ್ರಿಬ್ರು ಮಧ್ಯೆ ಬಾಂಡ್ ಇದೆ, ಅವ್ರು ಹೇಳ್ತಾ ಇದಾರೆ ಮೇ ಬಿ ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಥವಾ ಅವನ್ ಈ ರೀತಿ ಹೇಳೋ ವ್ಯಕ್ತಿನೇ ಅಲ್ಲ ಅಂತ. ಅಂಡ್ ಒಂದಾದ್ರೂ ಸತ್ಯ, ಅವರಿಬ್ರು ಬಾಂಡ್ ಎಷ್ಟು ಪ್ಯೂರ್ ಆಗಿದೆ ಅಂದ್ರೆ ಇಂಥ ಟಾಸ್ಕ್ ಗಳನ್ನ ಕೊಟ್ರು ಅವ್ರಿಗೊಂದು ಅರ್ಥ ಆಗಿದೆ, ಅವ್ರಿಗೊಂದು ಮೆಚುರಿಟಿ ಇದೆ, ಅದ್ ಏನು ಅನ್ನೋದೊಂದು ಅರ್ಥ ಆಗುವಂತ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಅಂಡ್ ನಿನ್ನೆ ಎಪಿಸೋಡ್ ನನಗೆ ತುಂಬಾ ಹೈಲೈಟ್ ಆಗಿದ್ದು, ಇಡೀ ಮನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಗಿಲ್ಲಿನೇ ಆಗಿದ್ದ. ಯಾಕೆಂದ್ರೆ ಆ ಫೋಟೋ ಕದೆ ಟಾಸ್ಕ್ ಇಂದ ಹಿಡಿದು ಈ ಕಾವ್ಯ ನಡೆಸೋದ್ರಿಂದ ಹಿಡಿದು ಅಂಡ್ ಲಾಸ್ಟ್ ಅಲ್ಲಿ ಹೊರಗಡೆ ಕುತ್ಕೊಂಡು ಬಿರಿಯಾನಿ ವಿಚಾರಕ್ಕಂತೂ ಬಿರಿಯಾನಿ ಎತ್ತಿಡೋದು ಅದು ಇದು ಮಾಡ್ಕೊಂಡ್ರು. ಬಟ್ ನಿನ್ನೆ ಓವರ್ ಆಲ್ ಎಪಿಸೋಡ್ ನೋಡಿದಾಗ ಒಂದು ಎಮೋಷನ್ ರೋಲರ್ ಕೋಸ್ಟರ್ ಅಂತ ಅನಿಸ್ತು ನನಗೆ. ಆಕ್ಚುಲಿ ಗಿಲ್ಲಿ ಬಾಯ್ಲಿ ಆ ಥರದ ಮಾತುಗಳನ್ನ ಕೇಳಕ್ಕೆ ನಮ್ಗೆ ಒಂಥರ ಆಗ್ತಿದೆ, ಯಾಕಂದ್ರೆ ಯಾವತ್ತೂ ಅವ್ನು ಆ ರೀತಿ ಮಾತಾಡೋ ವ್ಯಕ್ತಿ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ನು ಆ ರೀತಿ ಮಾತಾಡ್ಬೇಕಾದ್ರೆ ನಮ್ಗೇನೆ ಒಂಥರ ಬೇಜಾರಾಗ್ತಿತ್ತು, ಗಿಲ್ಲಿ ಬಾಯ್ಲಿ ಈ ತರದೆಲ್ಲ ಮಾತುಗಳು ಬರ್ತಿದೆಯಲ್ಲ ಅನ್ನೋ. ಸೊ ಕಾವ್ಯಂಗ್ ಹೇಗಾಗಿರ್ಬೇಡ. ಸೊ ಅಂಡ್ ಊಟನು ಬಿಡ್ತಾನೆ ಗಿಲ್ಲಿ, ಅದಕ್ಕೋಸ್ಕರ ರಾತ್ರಿ ಬಿರಿಯಾನಿ ಅವ್ನಿಗೆ ಇಷ್ಟವಾದ ಮಟನ್ ಚಿಕನ್ ಕೂಡ ಬಿಡ್ತಾನೆ ಅವನು. ಅಂಡ್ ಬೆಳಗ್ಗೆ ತಿಂಡಿ ಕೂಡ ಬಿಟ್ಟಿದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ಪಾಪ ನೋಡಕ್ ಆಗಿಲ್ಲ ಅವ್ರಿಬ್ರು, ಬಟ್ ಅವ್ರಿಬ್ರು ಏನೇ ಮಾಡಿದ್ರು ದೂರ ಮಾಡಕ್ಕಾಗಲ್ಲ. ಬಟ್ ಇದು ಟಾಸ್ಕ್ ಅಂತ ಗೊತ್ತಾದಾಗ ಕಾವ್ಯ ನಿಜವಾಗ್ಲೂ ಖುಷಿ ಪಡ್ತಾರೆ, ಅರ್ಥ ಮಾಡ್ಕೋತಾರೆ ಅಂತ ಅನ್ಸುತ್ತೆ ನನಗೆ. ನಿಮಗೇನ್ ಅನಿಸ್ತದೆ ಓವರ್ ಆಲ್ ಎಪಿಸೋಡ್ ನೋಡಿ ಅಂತ ಕಮೆಂಟ್ ಮಾಡಿ.